ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟವಾಗುವ ಎರಡು ರೀತಿಯ ಪಾಸ್ತಾಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಎರಡು ರುಚಿಕರವಾದಂತ ಪಾಸ್ತಾ ಕಡಿಮೆ ಸಮಯದಲ್ಲಿ ಸರಳ ಪದಾರ್ಥಗಳಲ್ಲಿ ಮನೇಲೆ ನಾವು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ರುಚಿಕರವಾಗಿ ಮಾಡುವಂತವು ಎರಡು ರೀತಿಯ ಪಾಸ್ತಾ. ಬನ್ನಿ, ಇವತ್ತು ಎರಡು ರೀತಿಯ ಪಾಸ್ತಾಗಳನ್ನ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಪಾಸ್ತಾ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಅಂದ್ರೆ ಪೂರ್ತಿ ಮೆತ್ತಗಾಗೋವರೆಗೂ ಅಲ್ಲ, ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಮುಟ್ಟಿದ್ರೆ ಮೆತ್ತಗಾಗಬೇಕು, ಆ ರೀತಿಯಲ್ಲಿ ನಾವು ಪಾಸ್ತಾವನ್ನ ಬೇಯಿಸ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿನೂ ಸಹ ಇರುತ್ತೆ. ಸಿಂಪಲ್ ಆಗಿ ಮನೇಲೆ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಪಾಸ್ತಾ ಎಲ್ಲ ಬೆಂದಿದೆ. ಈಗ ಅದನ್ನ ಒಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ಎಲ್ಲವನ್ನೂ ಸಹ ಅದೇ ರೀತಿಯಲ್ಲಿ ತೆಗಿಯೋಣ. ನೆಕ್ಸ್ಟ್ ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ ನಾನು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕಿ ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿಯನ್ನ ಹುರ್ಕೋಬೇಕು. ನೋಡಿ, ಎಣ್ಣೆ ಬದಲಾಗಿ ಬೆಣ್ಣೆಯನ್ನ ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿನೂ ಸಹ ಚೆನ್ನಾಗಿರುತ್ತೆ. ಎಣ್ಣೆ ಬೆಣ್ಣೆ ಎರಡೂ ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ, ಈಗ ನಾವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಕ್ಯಾಪ್ಸಿಕಮ್, ಟೊಮೊಟೊ ಇಷ್ಟನ್ನು ಹಾಕಿ ನಾವು ಇವಾಗ ಇದನ್ನ ಹುರ್ಕೊಳ್ಳೋಣ. ನೋಡಿ, ಹಸಿ ಹೋಗೋವರೆಗೂ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗೋವರೆಗೂ ಇವನ್ನ ನಾವು ಹುರ್ಕೊಳ್ತಾ ಇದ್ದೀವಿ. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಇಷ್ಟನ್ನು ಸಹ ನಾವು ಹುರಿದಾಗಿದೆ. ಬೇಕು ಅಂದ್ರೆ ನೀವು ಇದಕ್ಕೆ ತರಕಾರಿಗಳನ್ನು ಸಹ ಹಾಕಬಹುದು. ಕ್ಯಾರೆಟ್, ಬೀನ್ಸು ಎಲ್ಲಾ ತರಕಾರಿಗಳನ್ನು ಸಹ ಹಾಕಬಹುದು. ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಇಷ್ಟನ್ನು ಸಹ ಹಾಕಿ ಈಗ ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಸಾಸ್ಗಳನ್ನ ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, ನಾನು ಇವತ್ತು ಸಾಸ್ಗಳನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲವನ್ನೂ ಸಹ ನಾನು ಹಾಕೊಳ್ತಾ ಇದ್ದೀನಿ. ಒಂದೊಂದೇ ಸ್ಪೂನ್ ಅಷ್ಟು ನಾವು ಸಾಸ್ಗಳನ್ನ ಹಾಕೊಳ್ಳೋಣ, ತುಂಬಾ ಜಾಸ್ತಿ ಬೇಡ. ಸ್ವಲ್ಪನೇ ಎಲ್ಲಾ ಸಾಸುಗಳನ್ನು ಹಾಕೊಂಡು ಆಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವ ಪಾಸ್ತಾವನ್ನು ಸಹ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಹಾಗೆ ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ನೋಡಿ, ಬೇಗನೆ ಮಾಡ್ಬೋದು. ಅದರಲ್ಲೂ ಮಕ್ಕಳಿಗೆ ಮನೇಲೆ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ಇದನ್ನ ತಿಂತಾರೆ. ಈಗ ಇದನ್ನ ನಾವು ಮಿಕ್ಸ್ ಮಾಡಿದರೆ ರೆಡ್ ಪಾಸ್ತಾ ಇವಾಗ ರೆಡಿ. ತುಂಬಾನೇ ರುಚಿಕರವಾದಂತ ಟೇಸ್ಟಿ ಆದಂತ ರೆಡ್ ಪಾಸ್ತಾ ಇವಾಗ ರೆಡಿ. ಮಸಾಲೆ ಪಾಸ್ತಾನು ಸಹ ರೆಡಿ ಆಗಿದೆ. ನೆಕ್ಸ್ಟ್ ರೆಡ್ ಪಾಸ್ತಾ ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ವೈಟ್ ಪಾಸ್ತಾ. ಬನ್ನಿ, ಇವಾಗ ವೈಟ್ ಪಾಸ್ತಾನು ಸಹ ಹೇಗ್ ಮಾಡೋದು ಅನ್ನೋದನ್ನ ಸಹ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು. ರೆಡ್ ಪಾಸ್ತಾ ರೆಡಿ ಆಯ್ತು. ಬನ್ನಿ, ಇವಾಗ ವೈಟ್ ಪಾಸ್ತಾ, ಅದು ಸಹ ಸಿಂಪಲ್ ಆಗಿ ಮನೇಲೇ ಇರುವ ಸಾಮಗ್ರಿಗಳಿಂದನೇ ಸಹ ಮಾಡುವಂಥದ್ದು. ಮೊದಲು ಒಂದು ಪಾತ್ರೆಯನ್ನ ಇಟ್ಟು ಪಾತ್ರೆಗೆ ನೀರು ಹಾಕಿ, ಅದು ಸಹ ನೀರು ಕಾದಿರಬೇಕು. ಅದಕ್ಕೆ ನಾವು 1 ಸ್ಪೂನ್ ಅಷ್ಟು ಉಪ್ಪು, ಪಾಸ್ತಾ ಬೇಯೋದಕ್ಕೆ ಉಪ್ಪು ಹಾಕಿದ್ರೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಪಾಸ್ತಾವನ್ನು ಸಹ ನಾನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಪಾಸ್ತಾವನ್ನ ಒಂದು 5 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತೆ, ಆದ್ರೆ ಬೆಂದ್ರೆ ಮಾತ್ರ ಸ್ಮೂತ್ ಆದ್ರೆ ತಿನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪಾಸ್ತಾನು ಸಹ ಬೆಂದಾಗಿದೆ.
ನೆಕ್ಸ್ಟ್ ನೀರನ್ನು ಬಸ್ದು ಇದನ್ನು ನಾವು ಇವಾಗ ಸೈಡಿಗೆ ಇಡೋಣ. ಬನ್ನಿ ನೆಕ್ಸ್ಟ್ ಒಂದು ಬಾಣಲಿಯನ್ನು ಇಟ್ಟು ಬಾಣಲಿಗೆ 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ, ಬೇಕು ಅಂದರೆ ಬೆಣ್ಣೆನೂ ಸಹ ಇದಕ್ಕೆ ಹಾಕೋಬಹುದು. ನಾವಿವಾಗ ಎಣ್ಣೆಯನ್ನು ಹಾಕಿದ್ದೀವಿ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಸಹ ಹಾಕೊಳ್ತಾ ಇದ್ದೀವಿ. ಈರುಳ್ಳಿಯನ್ನು ಸಹ ನಾವು ಫಸ್ಟು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹಸಿ ಹಸಿ ಘಮ ಘಮ ಹೋಗೋವರೆಗೂ ನಾವು ಈರುಳ್ಳಿನ ಹುರಿಬೇಕು. ಆಮೇಲೆ ಇದಕ್ಕೆ ನಾವು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಸಹ ಹಾಕಿ ಹುರ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಎಣ್ಣೆಯಲ್ಲಿ 2ರಿಂದ 3 ನಿಮಿಷಗಳ ಕಾಲ ಹುರಿಬೇಕು. ಆಮೇಲೆ ಇದಕ್ಕೆ ನಾವು ಮೈದಾ 1 ಸ್ಪೂನ್ ಅಷ್ಟು ಮೈದಾವನ್ನ ನಾವು ನೀರಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಸಹ ನಾವು ಹಾಕೋಣ. ಮೈದಾನು ಸಹ ನಾವು ಹಾಕಿ ಈಗ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ತಾ ಇದ್ದೀವಿ, ಕಲಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿನೂ ಸಹ ಚೆನ್ನಾಗಿರುತ್ತೆ. ಮೈದಾ ಬೇಡ ಅನ್ನೋರು ಸ್ಕಿಪ್ಪು ಸಹ ಮಾಡ್ಬೋದು, ಹಾಲನ್ನು ಜಾಸ್ತಿನೇ ಹಾಕೋಬಹುದು. ನಾನಿವಾಗ ಹಾಲು ಮತ್ತು ಮೈದಾ ಎರಡನ್ನೂ ಹಾಕೊಳ್ತಾ ಇದ್ದೀನಿ. ಹಾಲನ್ನ ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅಂತ. ಪಾಸ್ತಾ ಬೆಂದಿದೆ, ಬಹಳ ಹೊತ್ತು ಬೇಯೋದಕ್ಕೆ ಬಿಡೋ ಆಗಿಲ್ಲ. ನಿಮಗೆ ಹಾಲು 1 ಲೋಟ ಬೇಕು 2 ಲೋಟ ಬೇಕು ನೋಡಿ ಹಾಕೊಳ್ಳಿ. ನಾನು 1 ಲೋಟದಷ್ಟು ಹಾಲನ್ನ ಹಾಕೊಂಡಿದ್ದೀನಿ. ಹಾಕಿ ನಾವಿವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕುದೇ ಬರೋವರೆಗೂ ಇದನ್ನ ಬಿಡಬೇಕು. ಇದು ಸಹ ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಮನೇಲಿ ಇರುವ ಸಾಮಗ್ರಿಗಳಿಂದ ನಾವು ಇದನ್ನ ಮಾಡ್ಕೊಳ್ಳೋಣ. ನೋಡಿ, ಹಾಲು ಮತ್ತು ತರಕಾರಿ ಎರಡೂ ಸಹ ಇವಾಗ ಬೇಯ್ತಾ ಇದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಪೆಪ್ಪರ್ ಪೌಡರ್, ನಿಮಗೆ ಖಾರದ ಮೇಲೆ ಡಿಪೆಂಡ್ ಆಗಿದ್ರೆ ಖಾರ ಜಾಸ್ತಿ ಬೇಕು ಅನ್ನೋರು 1 ಸ್ಪೂನ್ ಆಗಿ 2 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋಬಹುದು. ಜಾಸ್ತಿ ಸಾಮಗ್ರಿಗಳು ಸಹ ಬೇಕಾಗಲ್ಲ. ಪೆಪ್ಪರ್ ಪೌಡ್ರನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಎಲ್ಲ ಚೆನ್ನಾಗಿ ಕುದೇ ಬರಬೇಕು, ಹಾಗೆ ಕುದಿಸ್ಕೋಬೇಕು. ಕುದೇ ಬಂದ ಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಂತ ಪಾಸ್ತಾವನ್ನು ಸಹ ನಾವು ಹಾಕೊಳ್ಳೋಣ. ನೋಡಿ, ಹೆಚ್ಚಿಗೆ ಸಾಮಗ್ರಿಗಳಿಲ್ಲ, ಏನೂ ಇಲ್ಲ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಪಾಸ್ತಾವನ್ನು ಸಹ ನಾವು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂಥ 2 ರೀತಿಯ ಪಾಸ್ತಾಗಳು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿ, ಸಿಂಪಲ್, ಬೇಗನೆ ಮಾಡುವಂಥದ್ದು. ಕೊನೆಯದಾಗಿ ತುಂಬಾನೇ ರುಚಿ ಹಾಗೆ ಟೇಸ್ಟಿಯನ್ನು ಕೊಡುವುದಕ್ಕೋಸ್ಕರ ನಾವು ಚೀಸನ್ನು ಹಾಕ್ತಾ ಇದ್ದೀವಿ. ಚೀಸ್ ಹಾಕ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪಾಸ್ತಾ ರೆಡಿಯಾಗಿದೆ. ವೈಟ್ ಪಾಸ್ತಾನೂ ಸಹ ರೆಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕನನ್ನು ಒತ್ತಿ. ನೋಡಿ, ವೈಟ್ ಪಾಸ್ತಾನೂ ಸಹ ಈಗ ರೆಡಿಯಾಗಿದೆ. ತುಂಬಾನೇ ರುಚಿ ಹಾಗೆ ಟೇಸ್ಟಿಯನ್ನು ಹೊಂದಿರುವಂಥದ್ದು. ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಪಾಸ್ತಾ. ಅದರಲ್ಲೂ ಮಕ್ಕಳಿಗೆ ಹೊರಗಡೆ ಹೋಗಿ ಕೊಡ್ಸೋದ್ಕಿಂತ ಈ ಥರ ಮನೇಲೇ ಸಿಂಪಲ್ ಆಗಿ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ತಿಂತಾರೆ. ಬಿಸಿ ಬಿಸಿ ಆದಂಥ ವೈಟ್ ಪಾಸ್ತಾನೂ ಸಹ ಇವಾಗ ರೆಡಿಯಾಗಿದೆ. ವೈಟ್ ಪಾಸ್ತಾ ಮತ್ತು ರೆಡ್ ಪಾಸ್ತಾ ಈಗ ಎರಡೂ ರೆಡಿ. ನೋಡಿ, ತುಂಬಾನೇ ರುಚಿ, ಸಿಂಪಲ್ ಆಗಿ ಮಾಡಿರುವಂಥ ಪಾಸ್ತಾಗಳು ಸಹ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.